ಹಾಯ್ ನಮಸ್ತೆ ವೀಕ್ಷಕರೇ, ನಾನು ಗಜಾನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಊಟ ಸಿಗುತ್ತೆ, ಅದೇ ರೀತಿ ಫ್ರೀ ಊಟ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡುವಂತಹ ಪ್ರಯತ್ನ ಇವತ್ತು ನಾವು ಬಂದಿದ್ದೀವಿ. ಎಲ್ಲಪ್ಪ ಅಂದರೆ ಮಲ್ಲೇಶ್ವರಮಲ್ಲಿ ಇರುವಂತಹ ಇಲ್ಲಿ ನೋಡ್ತಾ ಇರ್ಬೋದು ಸಿದ್ಧಾಶ್ರಮ ಅಂತ ಹೇಳ್ಬಿಟ್ಟು ಇಲ್ಲಿ ಹಲವಾರು ವರ್ಷಗಳಿಂದ ಅನ್ನದಾನ ಮಾಡ್ತಾಯಿದ್ದಾರೆ. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದದ್ದು ಅನ್ನದಾನ ಅಂತ ಹೇಳ್ತಾರೆ. ಇಲ್ಲಿ ತಿಂದವರು ಏನು ಅಂದರೆ ಇವಾಗ ಇಲ್ಲಿ ಎಲ್ರಿಗೂ ಕೂಡ ಪ್ಲೇಟಲ್ಲಿ ಕೊಡಲ್ಲ, ಪಾರ್ಸಲಾಗಿ ಕೊಡ್ತಾರೆ. ಯಾಕೆ ಪಾರ್ಸಲಾಗಿ ಕೊಡ್ತಾರೆ, ಅದೇ ರೀತಿ ಏನಪ್ಪ ಅಂದರೆ ಇಲ್ಲಿ ತಿಂದವ್ರು ಏನು ಹೇಳ್ತಾರೆ, ಅದೇ ರೀತಿ ಏನೇನೆಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬನ್ನಿ ಕೇಳೋಣ. ಹೌದು, ಇದೊಂದು ಒಳ್ಳೆಯವಾದಂಥ ಪ್ಲೇಸು. ಲಿಂಕ್ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ಲಿದೆ. ಲಾಸ್ಟ್ ಟೈಮ್ ಒಂದ್ಸಲ ವಿಡಿಯೋ ಮಾಡಿದ್ವಿ. ಬನ್ನಿ ಇವಾಗ ಹೋಗಿ ಕೇಳೋಣ. ಇಲ್ಲಿ ನಾವು ಸುಮಾರು ವರ್ಷದಿಂದ ಬರ್ತಾಯಿದ್ದೀವಿ. ದಿನ ಒಂದೊಂದು ವೆರೈಟಿ ಒಂದೊಂದು ಥರ ಇರುತ್ತೆ. ಸುಮಾರು ಜನ ಬಡವರಿಗೆ ಇಲ್ಲಿ ಅನುಕೂಲ ಆಯ್ತಾ ಇದೆ. ನೀವು ಎಷ್ಟು ವರ್ಷದಿಂದ ಬರ್ತೀವಿ? ನಾವು ಒಂದು 2 ವರ್ಷ ಆಗಿದೆ. ಅಂದರೆ ಪ್ರತಿದಿನ ಬರ್ತೀರಾ? ಪ್ರತಿದಿನ ಬರ್ತೀವಿ. ಪ್ರತಿದಿನ ಬರ್ತೀವಿ. ಓಕೆ, ಏನೇನು ಕೊಡ್ತಾ ಇದ್ದಾರೆ ಪ್ರತಿದಿನ? ಚಪಾತಿ, ಸ್ವೀಟು, ಕಾಯಿ ಹೋಳಿಗೆ, ಒಬ್ಬಟ್ಟು. ಒಂದು ಸಲ ಬೇರೆಯವರು ಸ್ಪಾನ್ಸರ್ ಮಾಡಿದರೆ ಅದ್ರ ಜೊತೆಗೆ ಪ್ಲೇಟ್ ಊಟ ಕೊಡ್ತಾರೆ. ಅದು ಭಾಳ ಚೆನ್ನಾಗಿರುತ್ತೆ. ಫ್ರೀ ಕೊಡೋದು ಇದು ಎಲ್ಲೋ ಒಂದು ದಾನ ಧರ್ಮ ಅನ್ನೋದಿರುತ್ತೆ. ಆ ಧರ್ಮದ ಕಾರ್ಯ ಇಲ್ಲಿ ನಡೀತಾ ಇದೆ. ಧರ್ಮಾಧಿಕಾರಿಗಳು ಮುಖ್ಯ ಇದರಲ್ಲಿ. ಇವತ್ತಿನ ದಿವಸ ಬಡವರಿಗೆ ಊಟ ಸಿಗಬೇಕಂದ್ರೆ ಕಷ್ಟ ಇದೆ. ಎಲ್ಲೋ ಎಷ್ಟೋ ಜನ ಊರು ಬಿಟ್ಟು ಬಂದು ಇಲ್ಲಿ ನಿಂತಿದ್ದಾರೆ. ದಿನಕೂಲಿ ಕೆಲಸ ಮಾಡೋರು ಇದ್ದಾರೆ. ಅದರಿಂದ ಇಲ್ಲಿ ಅನುಕೂಲ ಆಯ್ತಾ ಇದೆ. ಅಂದರೆ ಕೆಲವೊಂದು ಕಡೆ ಎಲ್ಲ ಒಂದೇ ಏನೋ ರೈಸ್ ಆಗಿರ್ಬೋದು ಅದಷ್ಟೇ ಕೊಡ್ತಾರೆ. ಇಲ್ಲಿ ನೋಡಿ ಎಷ್ಟೊಂದೆಲ್ಲ ಒಂದ್ಸಲ ಬಜ್ಜಿ, ಬೋಂಡ, ಉದ್ದಿನೋಡೆ ಎಲ್ಲ ಕೊಡ್ತಾರೆ. ಒಂದೊಂದು ದಿವಸ ಒಂದೊಂದು ಥರ. ಹೋಳಿಗೆನೂ ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಹೌದು, ಪ್ರತಿದಿನ ಇರುತ್ತೆ ಹೋಳಿಗೆ. ಪ್ರತಿದಿನ ಹೋಳಿಗೆ ಇರುತ್ತೆ. ಅದೇನಪ್ಪ, ಸಿಕ್ದವ್ರಿಗೆ ಸಿಗುತ್ತೆ, ಇಲ್ದವ್ರಿಗೆ ಇಲ್ಲ. ಜನ ಜಾಸ್ತಿಗೆ ಯಾರಿಗೂ ಸಿಗೋಲ್ಲ. ಆದರೆ ವಾಪಸ್ ಅಂತೂ ಕಳಿಸೋದಿಲ್ಲ. ಏನಾರು ಒಂದು ಕೊಟ್ಟು ಕಳಿಸ್ತಾರೆ. ಏನಾರು ಒಂದು ಕಳಿಸ್ತಾರೆ. ವಾಪಸ್ ಅಂದರೆ ಖಾಲಿ ಕೈಯಿಂದ ಹಸಿದು ಬಂದವ್ರಿಗೆ ಒಂದು ತುತ್ತು ಅನ್ನೋದು ಕೊಡಬೇಕು. ಅಂದ್ರೆ ಬಾಯಾರಿಕೆ ಆಗಿರೋರಿಗೆ ಯಾವುದೇ ಮನೆಗೆ ಹೋದ ಒಂದು ಗ್ಲಾಸ್ ನೀರು ಕೊಡ್ತಾ ಅಭ್ಯಾಸ ಇದೆ. ಹಿಂದಿನ ಕಾಲದಿಂದ ಅಭ್ಯಾಸ ಇದೆ. ಆದರೆ ಇಲ್ಲಿ ಹಸಿದು ಬಂದರೂ ಏನೋ ಒಂದು ಆದಷ್ಟು ಮಟ್ಟಿಗೆ ಸಹಾಯ ನಡೀತಾ ಇದೆ. ಇನ್ನೊಂದು ಬೇರೆ ಕಡೆ ಎಲ್ಲ ಈಗ ಒಂದು ಪ್ಲೇಟಲ್ಲಿ ಕೊಡ್ತಾರೆ, ಬಟ್ ಇಲ್ಲಿ ನಿಮಗೆ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ. ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ. ತಿಂದ್ಬಿಟ್ಟು ಮಧ್ಯಾಹ್ನ ರಾತ್ರಿ ಇಟ್ಕೋಬೋದು ಅಲ್ವಾ, ಧಾರಾಳವಾಗಿ ಪ್ಯಾಕಿಂಗ್ ಮಾಡಿಕೊಡೋದವರು. ಭಾಳ ಚೆನ್ನಾಗಿದೆ ಇದು. ಯಾಕಂದರೆ ಇವಾಗ ಹೊಟ್ಟೆ ಎಷ್ಟು ಹಸಿತ್ತು ಅಷ್ಟು ಊಟ ಮಾಡ್ಬೋದು. ಹೊಟ್ಟೆ ಹಸಿದಾಗ ಪ್ಲೇಟಲ್ಲಿ ಹಾಕ್ಕೊಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿ ಅಂದ್ಬಿಟ್ಟು ಕೊಡ್ತಾರೆ. ಬಟ್ ಚೆಲ್ತಾರೆ, ಜಾಸ್ತಿ ಜನ ಬಿಟ್ಬಿಟ್ಟು ಹೋಗ್ತಾರೆ. ಅದು ಇಲ್ಲಿ ಬಂದರೆ ಒಂದು ಟೈಮ್ ಬಂದರೆ 2 ಟೈಮ್ ಆಗ್ಬಿಡುತ್ತೆ. ಆಗುತ್ತೆ ಧಾರಾಳವಾಗಿ ಆಗುತ್ತೆ. ಪ್ಯಾಕಿಂಗ್ ಮಾಡ್ಕೊಡೋದು ತುಂಬ ಒಳ್ಳೆಯದು ಮತ್ತು ಹೈಜಿನಿಕ್ಕೂ ಇರುತ್ತೆ. ಹೌದು, ಹಾಗಾಗಿ ಮತ್ತು ಸುತ್ತಮುತ್ತ ಪರಿಸರ ಗಲೀಜಾಗಲ್ಲ. ಹಾಗಾಗಿ ಹೌದು, ನಿಜ. ತಾವೇನು ಮಾಡೋದು ಕೆಲಸ? ನಾವು ಈ ಕೂಲಿ ಕೆಲಸ ಮಾಡೋದು. ಕಾಂಟ್ರಾಕ್ಟ್ ಬೇಸಲ್ಲಿ ಹೆಲ್ಪರ್ ಕೆಲಸ ಮಾಡ್ತಾಯಿದ್ದೀವಿ. ಸರಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹೇಗೆ ಅನ್ನಿಸ್ತಾ ಇದೆ ಇಲ್ಲಿ? ಇಲ್ಲಿ ಮೊಸರನ್ನ ಕೊಡ್ತಾರೆ, ರೈಸ್ ಬಾತ್ ಕೊಡ್ತಾರೆ, ಚಪಾತಿ ಕೊಡ್ತಾರೆ, ಸ್ವೀಟ್ ಕೊಡ್ತಾರೆ, ಒಬ್ಬಟ್ಟು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಕೇಳಿಸ್ತದೆ ಸರ್? ಎಲ್ಲ ಕೊಡ್ತಾರೆ ಸರ್. ನಮಗೂ ಇದೇ ದಿವಸ ನಮಗೆ ಹಿಂದೆ ಮುಂದೆ ಯಾರೂ ಇಲ್ಲ. ನಮಗೆ ಇದೇ ಆಧಾರ. ಇದು ಊಟ ಚೆನ್ನಾಗಿರುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ. ಆಮೇಲೆ ಒಬ್ಬೊಬ್ಬರು ಒಂದೊಂದು ಥರ ರೀತಿ ಕೊಡ್ತಾರೆ, ಒಂದೊಂದು ಥರ ಇದು ಇರ್ತದೆ. ನಮಗಿದು ಭಾಳ ಆಸೆ ಸರ್. ನಾನು ಭಾಳ ವರ್ಷದಿಂದ ಬರ್ತಾಯಿದ್ದೀನಿ ಸರ್. ನಾನು ಒಂದು ಕರೋನಾ ಟೈಮಿಂದ ಬರ್ತಾಯಿದ್ದೀನಿ ಸರ್ ನಾನು. ಹೌದು ಸರ್. ಏನೇನು ಕೊಡ್ತಾರೆ ಅಂದರೆ ದಿನ ಒಂದೇ ಥರ ಕೊಡ್ತಾರೆ? ಬೇರೆ ಇಲ್ಲ ಸರ್, ಬೇರೆ ಐಟಮ್ ಕೊಡ್ತಾರೆ ಸರ್. ನೋಡಿ, ಇವತ್ತು ಕೊಟ್ಟರು, ಒಂದು ದಿವಸ ಉದ್ದಿನಡೆ ಕೊಡ್ತಾರೆ, ಒಂದು ದಿವಸ ರೈಸ್ ಬಾತ್ ಕೊಡ್ತಾರೆ, ಒಂದು ದಿವಸ ಯಾರು ಅವ್ರು ದಾನ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಬೆಡ್ಶೀಟ್ ಕೊಡ್ತಾರೆ, ಪ್ರತಿಯೊಂದು ಕೊಡ್ತಾರೆ, ಎಲ್ಲ ಕೊಡ್ತಾರೆ ನಮಗೆ ಸರ್. ನನಗೆ ಅನುಕೂಲ ಇದೆ ಸರ್. ಇಲ್ಲಿ ಎಷ್ಟು ಅನುಕೂಲ ಆಗುತ್ತೆ ಈ ಥರ ಕೊಡೋದ್ರಿಂದ? ಸರ್ ನನಗೂ ಅನುಕೂಲ. ನನಗೆ ವಯಸ್ಸಾಗಿದೆ, ಹಿಂದೆ ಮುಂದೆ ನನಗೆ ಅನುಕೂಲ ಇದೆ ಸರ್. ನನಗೆ ಯಾಕೆ ಹಿಂದೆ ಮುಂದೆ ಹೇಳಬೇಡ್ದು ಎಲ್ಲ ಅದಕ್ಕೋಸ್ಕರ ಸರ್. ಅಂದರೆ ದಿನ ಬರ್ತೀರಾ? ದಿನ ಡೈಲಿ ಸರ್. ನಾನು ಕರೋನಿಂದ 4-5 ದಿವಸ ಬರ್ತಾಯಿದ್ದೀನಿ ಸರ್. ನಾನು ಎಲ್ಲಿ ತೆಪ್ಪಿಸ್ಕೊಳ್ಳಿ, ಯಾಕೆ ಇದೇ ನನಗೆ ಆಧಾರ. ಇದು ಮುಂದೆ ಬೇರೆ ಯಾವುದು ಗ್ಯಾರಂಟಿ ಇಲ್ಲ ಸರ್ ನನಗೆ. ಅದೇ ಸರ್. ಅಂದರೆ ಈ ಥರ ಯಾರ್ಯಾರು ಬರ್ತಾರೆ ಅನ್ಸುತ್ತಿಲ್ಲ? ಯಾವ ಥರ ಜನ ಬರ್ತಾರೆ ಸರ್? ಬರ್ತಾರೆ ಸರ್. ಒಳ್ಳೆಯವರು ಬರ್ತಾರೆ, ದೊಡ್ಡ ಸಾಹುಕಾರರು ಬರ್ತಾರೆ, ಇದ್ರೊಳಗೆ ಬರ್ತಾರೆ, ನಾರ್ಮಲ್ರು ಬರ್ತಾರೆ, ನಮ್ಮದು ಬಡವರು ಬರ್ತಾರೆ, ಎತ್ತಾದ್ರು ಬರ್ತಾ ಇರ್ತಾರೆ ಸರ್. ಅವನ್ನ ನಾವು ಗಮನ ಮಾಡ್ತೇವೆ. ಅದು ನಮ್ಮದು ನಾವು ನೋಡ್ಕೊತಾ ಇರ್ತೀವಿ ಸರ್. ಎಲ್ಲ ಸರ್. ಎಷ್ಟೋ ಜನಕ್ಕೆ ಅನ್ನ ಸಾಂಬಾರು ತಿನ್ನೋಕ್ಕೆ ಕಷ್ಟ ಆಗಿರುತ್ತೆ. ಹೌದು ಸರ್. ಎಲ್ಲ ಕೊಡ್ತೇವೆ. ಹೌದು. ಬೇಡ ಹೇಳಿ ಸರ್. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ಅನ್ನದಾನ 25 ವರ್ಷದಿಂದ ಸ್ವೀಕರಿಸ್ತಾ ಇದ್ದೀವಿ. ಈಗ ಅನ್ನದಾನ ನಮಗೆ ತೃಪ್ತಿಯಾಗಿದೆ, ಏನು ತೊಂದರೆ ಇಲ್ಲ. ಕೆಲಸ ಇಲ್ಲಿ ಬಿಡಲಿ ಅನ್ನದಾನ ಮಾಡ್ತಾ ಇದ್ದಾರೆ, ಸಂತೋಷ. ಓಕೆ. ಇವತ್ತೇನು ಕೊಟ್ಟಿದ್ದಾರೆ? ಇವತ್ತೆಲ್ಲ ನಮಗೆ ಚಪಾತಿ ಸಿಗಲಿಲ್ಲ, ಹಿಂದಿನವರು ಸಿಗಲಿಲ್ಲ. ಚಪಾತಿ ಇದ್ದರೆ ಕೊಡ್ತಾರೆ. ಏನು ತೊಂದರೆ? ಹೋಳಿಗೆ ಸಿಕ್ತು, ರೈಸ್ ಬಾತ್ ಸಿಕ್ತು, ಇನ್ನೇನಿಲ್ಲ.
ಇಲ್ಲಿ ಕೆಲವೆಲ್ಲ ಐಟಮ್ಸ್ ಎಲ್ಲ ಕೊಡ್ತಾರೆ, ಡಿಫ್ರೆಂಟು, ದಿನ ಚೇಂಜ್. ದಿನ ಚೇಂಜ್ ಇರುತ್ತೆ. ತಟ್ಟೆ ಇಡ್ಲಿ ದೋಸೆನೂ ಇರುತ್ತೆ, ಹೋಳಿಗೆನೂ ಇರುತ್ತೆ, ಪುಳಿಯೋಗರೆ, ರೈಸ್ ಬಾತು, ಪಲಾವ್ ಎಲ್ಲ ಇರುತ್ತೆ, ಒಂದೊಂದು ಅನ್ನ ಸಾಂಬಾರು ಎಲ್ಲ ಇರುತ್ತೆ. ಅದಕ್ಕೆ ಹೇಗೆ ಅನ್ಸುತ್ತೆ ಈ ರೀತಿ ದಿನ ಕೊಡೋದು? ಇದು ಅನ್ನದಾನ ಅಭಿವೃದ್ಧಿ. ಹುಟ್ಟದ ಈಗ ಕೆಲವರಿಗೆಲ್ಲ ಜಮೀನಿಲ್ಲ, ಅನ್ನದಾನ ಮಾಡ್ತಾ ಇದ್ದಾರೆ, ನಮ್ಗೆ ತೃಪ್ತಿಯಾಗಿದೆ, ಏನು ತೊಂದರೆ ಇಲ್ಲ. ಲಾಕ್ಡೌನ್ ಮಾಡಲಿ ಬಿಡಿ, ಇಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ, ಲಾಕ್ಡೌನಲ್ಲೂ ಮಾಡ್ತಾ ಇದ್ದಾರೆ. ನೀವು ಎಷ್ಟಿಂದ ಬರ್ತಾ ಇದ್ದೀರಾ? ನಾವು 25 ವರ್ಷದಿಂದ ಬರ್ತಿದ್ದೀವಿ. 25 ವರ್ಷದಿಂದ ಪ್ಯಾಲೇಸ್ಗಂಡು ಹೋಗ್ತೀವಿ, ಮದುವೆಗೆ ಡೆಕೋರೇಷನ್ಗೆ ಹೋಗ್ತೀವಿ, ಮದುವೆಗೆ ಹೋಗ್ತೀವಿ. 25 ವರ್ಷದಿಂದಲೂ ಹಾಗೆ ಕೊಡ್ತೀರಲ್ಲ ಸರ್ವಿಸ್, ಹಾಗೆ ಕೊಡ್ತೀರಾ? ಏನಾದ್ರು ಚೇಂಜಸ್ ಆಗಿ? ಈಗ ಏನು ದಿನ ಚೇಂಜ್, ಡೈಲಿ ಚೇಂಜ್. ಅಲ್ಲ, ಟೇಸ್ಟ್ ವೈಸ್ ಕೇಳ್ತಿರೋದು. ಟೇಸ್ಟ್ ಏನು ತೊಂದರೆ ಇಲ್ಲ, ಇಲ್ಲಿವರೆಗೂ ಏನು ತೊಂದರೆ ಇಲ್ಲ, ಡಿಫ್ರೆಂಟೇ ಇಲ್ಲ. ಅವಾಗ ಏನು ಕೊಡ್ತಿದ್ರಿ? ಎಲ್ಲ ಟೇಸ್ಟ್ಗೂ ಡಿಫ್ರೆಂಟ್ ಇರುತ್ತೆ, ಎಲ್ಲ ಟಿಫನ್ಗೂ, ಎಲ್ಲ ಮೀಲ್ಗೂ, ಎಲ್ಲ ಊಟಕ್ಕೂ ಡಿಫ್ರೆನ್ಸ್ ಇರುತ್ತೆ. ನಿಮಗೂ ನಮಗೂ ಎಲ್ಲ ಮೀನಿಂಗೂ ಡಿಫ್ರೆನ್ಸ್ ಇದೆ, ಹಂಗೆ ಎಲ್ಲ ಅಕ್ಷರಕ್ಕೂ ಡಿಫ್ರೆನ್ಸ್ ಇದೆ, ಎಲ್ಲ ಅಭಿವೃದ್ಧಿಗೂ ಡಿಫ್ರೆನ್ಸ್ ಇದೆ. ಈಗ ಅನ್ನ ಸಾಂಬಾರು ತಿನ್ನಕ್ಕೆ ಒಂದ್ಸಲ ಕಷ್ಟ ಆಗಿಬಿಡುತ್ತೆ. ಒಂದೊಂದು ಟೈಮಲ್ಲಿ ಆ ಥರ ಸ್ವೀಟ್ ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ಕೊಡ್ತಾ ಇದ್ದಾರೆ, ದಿನ ಚೇಂಜ್ ಹೋಟೆಲ್, ಚಪಾತಿ, ಹೋಳಿಗೆ, ಮುದ್ದೆ ಎಲ್ಲ ಕೊಡ್ತಾ ಇದ್ದಾರೆ. ಏನು ಹೇಳ್ತೀರಾ ಅವ್ರಿಗೆ? ಈಗ ಅವರಿಗೆಲ್ಲ ದಿನ ಹೇಳ್ತೀವಿ ಬಿಡಿ, ಧನ್ಯವಾದ, ಕೃತಜ್ಞತೆಗಳು, ವಂದನೆಗಳು ಹೇಳಿದ್ದೀವಿ, ನಿಮಗೂ ಹೇಳ್ತೀವಿ. ಓಕೆ, ತುಂಬ ಸಂತೋಷ. ದಿನ ಬನ್ನಿ, ದಿನ ಹೇಳ್ತೀವಿ ಬೇಕಾದ್ರೆ, ಆಯಿತು. ಯಾರಿಗೆಲ್ಲ ಅನುಕೂಲ ಆಗುತ್ತೆ ಈ ಥರ ಕೊಡೋದು ಡೈಲಿ? ಇದರಿಂದ ಬಡವರಿಗೆಲ್ಲ ಅನುಕೂಲ, ಬೇರೆಯವರು ಬರ್ತಾರೆ, ಸೆಕ್ಯೂರಿಟಿ ಅವರಿಗೆಲ್ಲ ಜಮೀನು ಇರಲ್ಲ, ಕೆಲಸ ಇರಲಿ ಬಿಡಲಿ, ದುಡ್ಡು ಇರಲಿ ಬಿಡಲಿ, ಅನ್ನದಾನ ಸ್ವೀಕರಿಸುತ್ತೇವೆ. ಅನ್ನದಾನ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ, ಮಾಡ್ತಾರೆ. ಈಗ ಅಕಸ್ಮಾತ್ ಇದ್ದೇನೆ ಹೊರಗಡೆ ಊಟ ಮಾಡಬೇಕು ಅಂತ ಎಷ್ಟು ಖರ್ಚು ಆಗುತ್ತೆ? ಹೊರಗಡೆ ಮಾಡಬೇಕಾದ್ರೆ ದುಡ್ಡಿದ್ದವ್ರು ಮಾಡ್ತಾರೆ, ದುಡ್ಡಿದ್ದವ್ರು ಏನು ಮಾಡ್ತಾರೆ? ನೀವೇ ಹೊರಗಡೆ ಮಾಡಿದ್ರೆ 100 ರೂಪಾಯಿ ಆಗುತ್ತೆ. 100 ರೂಪಾಯಿ ಜಾಸ್ತಿ, ನಿಮಗೆ 2 ಟೈಮ್ಗೆ 100 ರೂಪಾಯಿ. ಇವರು ಪ್ಯಾಕಿಂಗ್ ಮಾಡ್ಕೊಡೋದು ನಿಮ್ಗೆ ಅನುಕೂಲ, ಡಬಲ್ ಟೈಮ್. ನಾವು ಒಂದು ಟೈಮ್ ಹೆಲ್ಪ್ ಮಾಡಿದ್ವಿ ಪ್ಯಾಕಿಂಗ್. ಹೌದಾ, ಇಲ್ಲೇ ಹೆಲ್ಪ್ ಮಾಡ್ತೀವಿ, ತುಂಬ ಪ್ಯಾಲೇಸ್ಕೊಂಡು ಹೋಗ್ತೀವಿ, ಸೋಮವಾರ ಹಪ್ಪಳ ಸಲಾಡ್ ಅದೆಲ್ಲ ಮಾಡ್ತೀವಿ, ನಾವು ಬಡಿಸ್ತೀವಿ ಅಲ್ಲಿ ಮದುವೆ ದಿನ. ಇನ್ನೇನು ರಮೇಶ್ ಓಕೆ, ಇನ್ನೇನು ಹೇಳ್ಬೇಕಾ? ನಿಮಗೆಲ್ಲ ಟ್ಯಾಂಕ್ಸ್. ಓಕೆ, ದಿನ ಮಾಡಿ ಸಂತೋಷ. ಓಕೆ, ನಿಮಗೂ ಊಟ ಕೊಡಿಸ್ತೀವಿ, ಬನ್ನಿ ಪ್ಯಾಲೇಸ್ಗೊಂಡಿಗೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಏನು ಸರ್, ಏನು ಕಾನ್ಸೆಪ್ಟ್? ಸರ್ ಇದು ಶ್ರೀ ಸಿದ್ಧಾಶ್ರಮ ಅಂತ 1930ರಲ್ಲಿ ರಾಮಚೈತನ್ಯ ಗುರುಗಳು ಸ್ಥಾಪನೆ ಮಾಡಿದ್ದ ಶ್ರೀ ಸಿದ್ಧಾಶ್ರಮ. ಇದು ಬಂದು 17ನೇ ಕ್ರಾಸ್, ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಿಂದ ಕೆಳಭಾಗದಲ್ಲಿರುವುದೇ 17ನೇ ಕ್ರಾಸು. ಇಲ್ಲಿ ಪ್ರತಿನಿತ್ಯ ನಮ್ಮಲ್ಲಿ ಅನ್ನದಾನ ನಡೆಯುತ್ತೆ. ಈ ಅನ್ನದಾನಕ್ಕೆ ಸಾವಿರಾರು ಜನ ದಾನಿಗಳು ಇರ್ತಾರೆ. 500ರಿಂದ 1000 ರೂಪಾಯಿ, 10,000 ರೂಪಾಯಿವರೆಗೂ ದಾನ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ನಮಗೆ GSS ಚಾರಿಟಬಲ್ ಟ್ರಸ್ಟು, ಸಂಪರ್ಣ ಟ್ರಸ್ಟು, ಕಾಶಿ ಮಠ, ಆಗ ರಾಜಮೌಳಿ ಸುಂದರಂ ಅಯ್ಯರ್ ಟ್ರಸ್ಟ್ ಅವರು ಕೂಡ ಇದರಲ್ಲಿ ಕೈ ಜೋಡಿಸಿ ನಮಗೆ ಅನ್ನದಾನಕ್ಕೆ ಸಹಾಯ ಮಾಡ್ತಾರೆ. ಇದು ಪ್ರತಿನಿತ್ಯ 12:30ಯಿಂದ 1 ಗಂಟೆವರೆಗೂ ಈ ಅನ್ನ ವಿತರಣೆ ಆಗುತ್ತೆ. ಇದರಲ್ಲಿ ವೆರೈಟಿ ಆಫ್ ರೈಸ್ ಇರುತ್ತೆ. ಒಂದಿನ ಮಸಾಲ ರೈಸು, ಲೆಮನ್ ರೈಸು, ಪಲಾವು, ಪೊಂಗಲ್ಲು, ಬೇಳೆಬಾತು, ಇದರ ಜೊತೆ ಚಪಾತಿ, ಮೊಸರನ್ನ ಹೀಗೆ ಕೊಡ್ತೀವಿ. ಕೆಲವೊಂದು ವಿಶೇಷ ದಿನಗಳಲ್ಲಿ ಅಥವಾ ದಾನಿಗಳ ಹೇಳೆ ಪಟ್ಟ ಹಾಗೆ ಒಬ್ಬಟ್ಟು, ಬಜ್ಜಿ, ಸ್ವೀಟ್ ಕೂಡ ವಿತರಿಸಲಾಗ್ತದೆ. ಸರ್ ಎಷ್ಟು ವರ್ಷದಿಂದ ಇದು ನಮ್ಮ ತಂದೆಯವರು ಇದು 35 ವರ್ಷದಿಂದ ಶುರು ಮಾಡಿದ್ದು. ಒಂದು ದಿನ ಕೂಡ ನಾವು ಬಾಗಿಲಾಗ್ದಿರ ನಡ್ಕೊಂಬರ್ತಾ ಇದೆ. 35 ವರ್ಷದಿಂದ ಮಾಡ್ತಾ ಇದ್ದೀವಿ ಇದೇ ಜಾಗದಲ್ಲಿ. ಮುಂಚೆ ಜನಗಳಿಗೆ ಒಳಗೆ ಕೂಡಿಸಿ ಊಟ ಹಾಕ್ತಾ ಇದ್ವಿ. ಕೋವಿಡ್ ನಂತರ ಈ ಥರ 450 ಗ್ರಾಮ್ಸ್ ಆಫ್ ರೈಸು, 2 ಚಪಾತಿ, ಸಾಗು, ಹಾಗೆ ನಮ್ಮಲ್ಲಿ ಸ್ಟೋರ್ ಇದೆ, ನೋಡ್ಬೋದು ನೀವು. ಮೊಳಕೆ ಕಟ್ಟಿದ ಕಾಳಲ್ಲೇ ಜಾಸ್ತಿ ನಾವು ಸಾಗು ಮಾಡೋದು. ಯಾಕೆಂದರೆ ಆ ಪ್ರೋಟೀನ್ ಎಲ್ರಿಗೂ ಸಿಕ್ಕಲಿ ಅಂತ ಹೇಳಿ ಮೊಳಕೆ ಕಟ್ಟಿದ ಕಾಳಲ್ಲಿ ಕೂಡ ನಾವು ಸಾಗು ಮಾಡ್ತೀವಿ. ವೆರೈಟಿ ತರಕಾರಿ ಕೂಡ ಯೂಸ್ ಮಾಡ್ತೀವಿ. ಪ್ಯಾಕಿಂಗ್ ಮಾಡಿಕೊಡೋ ಸಿಸ್ಟಮ್ ಯಾಕೆ ಮಾಡಿದ್ದು ಸರ್? ಸರ್, ಕೋವಿಡ್ ನಂತರ ನಮ್ಮಲ್ಲಿ ಜನ ಜಾಸ್ತಿ ಆಯಿತು. ಹಾಗೆ ನಮ್ಮ ಆಶ್ರಮ ಕನ್ಸ್ಟ್ರಕ್ಟಲ್ಲಿ ಇರೋದ್ರಿಂದ ಕೂಡ್ಸ್ ಊಟ ಹಾಕ್ಲಿಕ್ಕೆ ಆಗಲಿಲ್ಲ. ಅದೇ ಪ್ಯಾಕೆಟ್ ಸಿಸ್ಟಮ್ ಆದರೆ ತೊಗೊಂಡೋಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು, ಮನೆಯವ್ರ ಜೊತೆ ಹಂಚ್ಕೊಳ್ಬೋದು, ಅಥವಾ ರಾತ್ರಿವರೆಗೂ ಇಟ್ಕೊಂಡು ತಿನ್ಬೋದು. ನಮ್ಮದು ಯಾವುದೇ ರೀತಿ ಅಳಿಸಲ್ಲ. ರಾ ರೈಸ್ ಯೂಸ್ ಮಾಡೋದ್ರಿಂದ ಯಾವುದೇ ಅನ್ನ ಅಳಿಸಲ್ಲ. ರಾತ್ರಿವರೆಗೂ ಇದನ್ನು ಯೂಸ್ ಮಾಡ್ತಾರೆ. ಅದೇ ಇಲ್ಲ ಸರ್, ಇದೇ ಸಿಸ್ಟಮ್ಮು. ಈಗ ಒಂದು ಅನ್ನ, ರಸ, ಸಾಂಬಾರು ಆ ಸಿಸ್ಟಮ್ನ ತರೋಣ ಅಂದ್ಕೊಂಡಿದ್ದೀವಿ. ಅದು ನಮ್ಮ ಸೀತಾರಾಮ್ ಸಾಹೇಬರು ಮತ್ತು ನಮ್ಮ ಕಮಿಟಿಯವರು ಏನು ಡಿಸೈಡ್ ಮಾಡ್ತಾರೋ ಆ ಥರ ನಡ್ಸ್ಕೊಂಡ್ಬರ್ತೀವಿ. 160ರಿಂದ 180 ಜನವರೆಗೂ ಇಲ್ಲಿ ಅನ್ನದಾನ ಸೇವೆಯನ್ನು ಪಡಿತಾರೆ. ಇದು ಬಂದು ಒಂದು ಸಿದ್ಧಾಶ್ರಮ ಕಮಿಟಿ ಅಂತ ಇದೆ. ಇಲ್ಲಿ ನಮ್ಮ ಜಯರಾಮ್ ಸರ್, ಮೇಯ್ನ್ ಬಂದು ಸೀತಾರಾಮ್ ಸಾಹೇಬರು, ಹಾಗೆ ಜಿ ಶ್ರೀನಿವಾಸು, ಶಾಂತಾಬಾಯಿ, ಹಾಗೆ ಜಯರಾಮ್ ಅವರು, ಗುರುಪ್ರಸಾದ್, ಪ್ರಸನ್ನ, ರಘುಬಾಬು ಅಂತ ಒಂದು ಕಮಿಟಿ ಮಾಡಿದ್ದೇವೆ. ಅದ್ರ ಜೊತೆ ನನ್ನ ಹೆಸರು ಕೃಷ್ಣ ಅಂತ, ನಾನಿಲ್ಲಿ ಸೆಕ್ರೆಟ್ರಿಯಾಗಿ ಸೇವೆ ಮಾಡ್ತಾ ಇದ್ದೇನೆ. ಈ ಕಮಿಟಿಯಿಂದ ನಿತ್ಯ ಅನ್ನದಾನಕ್ಕೆ ಏನು ಮಾಡಬೇಕು ಅನ್ನೋದು ಎಲ್ಲ ಒಂದು ತಿಂಗಳಿಗೆ ನಾವು ವ್ಯವಸ್ಥೆ ಮಾಡಿ ಇಡ್ತೀವಿ. ಯಾರು ದಾನಿಗಳು ನಿಮಗೆ ದಾನ ಕೊಡಬೇಕು ಅಂದರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಇದು ಮಲ್ಲೇಶ್ವರಂ ಗೂಗಲಲ್ಲಿ ಶ್ರೀ ಸಿದ್ಧಾಶ್ರಮ ಅಂತ
ಮ್ಯಾಪಲ್ಲಿ ಹೋದರೆ ಲೊಕೇಶನ್ ಆಗಲಿ ಎಲ್ಲ ಆಗುತ್ತೆ. ಹಣದ ಮೂಲಕ ಸಹಾಯ ಮಾಡಿದ್ರೆ ಅದು ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ. ಅಥವಾ ರೈಸ್ ಅಥವಾ ಯಾವುದಾದ್ರೂ ಫುಡ್ ಗ್ರೈನ್ಸ್, ಆಯಿಲ್ಲು ಏನು ಬೇಕಾದ್ರೆ ತಂದು ಕೊಡ್ಬೋದು. ಅವರು ಬಂದು ಭಾಗವಹಿಸ್ಬೋದು. ಕೆಲವೊಂದು ಬರ್ತಡೇ ಪಾರ್ಟೀಸ್ ಇರಲಿ ಆ ಥರದವರೆಲ್ಲ ಬಂದು ಇದು ಮಾಡ್ಬೋದು. ಡೆಫಿನೆಟಾಗಿ ಯಾವುದೇ ಈಗ ನಮ್ಮಲ್ಲಿ ಬರ್ತಾ ಇರೋದೆಲ್ಲ ಬರ್ಡೇ ಪಾರ್ಟಿ, ಸ್ಮರಣಾರ್ಥ, ನೆನಪಿಗೋಸ್ಕರ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ, ಈ ಥರ ಒಂದು 4,000 to 5,000 ರೂಪಾಯಿ ಕೊಡ್ತಾರೆ. ಯಾಕೆಂದರೆ 180 ಜನ ಅವರು ಸ್ವೀಟ್ ಹಾಕಬೇಕು ಅಂದರೆ ಮಿನಿಮಮ್ 3,000 to 4,000 ರೂಪಾಯಿವರೆಗೂ ಆಗುತ್ತೆ. ಈ ಥರ ಬಂದು ಪ್ರತಿಯೊಬ್ಬರು ಸಹಾಯ. ನಾವು ಅನ್ನದಾನ ಮಾಡ್ತಾ ಇಲ್ಲ, ಅನ್ನದಾನ ಮಾಡಿಸ್ತಾ ಇದ್ದೀವಿ. ಏಕೆಂದರೆ ನಮ್ಮಲ್ಲಿ ಜಾಗ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಪ್ರೊಫೆಷ್ನಲ್ಸ್ ಇದ್ದಾರೆ ಅಂತ ಹೇಳಿ ನಾವು ಅನ್ನದಾನ ಮಾಡಿಸ್ತಾ ಇದ್ದೀವಿ. 365 ದಿನ, ಒಂದು ದಿನ ಕೂಡ ನಾವು ಬಾಗಿಲಾಕಲ್ಲ ಸರ್. ಈಗ ಕೆಲವೊಂದು ಸಂದರ್ಭದಲ್ಲಿ ಏನಾದರೂ ಕಷ್ಟ ಆಗಿರೋದು ಆ ಥರ ಉಂಟಾ? ಏನಾದರೂ ಸರ್, ನಮ್ಮಲ್ಲಿ FD ಇಟ್ಟಿದ್ದೀವಿ. FDಯಿಂದ ಕೆಲವೊಂದು ಅಮೌಂಟ್ ಬರುತ್ತೆ. ಏನಿಲ್ಲ ಅಂದರೆ ಅನ್ನ ರಸ ಆದರೂ ಹಾಕಷ್ಟು ನಮ್ಮಲ್ಲಿ ಸ್ಟಾಕ್ನ ನಾವು ಮೇಂಟೈನ್ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಇದರ ನಂತರ ನಮ್ಮ ಸ್ಟೋರ್ನ ನೋಡಿ. ಆ ಸ್ಟೋರಲ್ಲಿ ನಿಮಗೆ ಪದಾರ್ಥಗಳು ಹಾಗೆ ಕಣ್ಣಿಗೆ ಕಾಣಿಸ್ಬೇಕು, ಒಂದು ಹುಳ ಇರೋದಿಲ್ಲ ನಿಮಗೆ. ಮತ್ತು ನಾನು ಹೇಳಿದ್ನಲ್ಲ, ಯಾವ ಥರ ಕಾಳು ಯೂಸ್ ಮಾಡ್ತೀನಿ, ಯಾವ ಥರ ತರಕಾರಿ ಯೂಸ್ ಮಾಡ್ತೀನಿ, ಇದು ಜನಕ್ಕೋಸ್ಕರ. ಯಾವುದೇ ರೀತಿ ನಾವು ಆ ಥರ ಇದು ಸಮಯ ಬಂದಿಲ್ಲ. ದೇವ್ರ ದಯದಿಂದ ನಮ್ಮನ್ನ ಜನ ಕೈ ಹಿಡಿದಿದ್ದಾರೆ. ನಮ್ಮಲ್ಲಿ ಅಡುಗೆ ಮನೆ ಇದೆ, ಅಡುಗೆಯವರಿದ್ದಾರೆ, 4 ಜನ ಇದ್ದಾರೆ. ಬೆಳಗ್ಗೆ 8 ಗಂಟೆಗೆ ಪ್ರಿಪೇರ್ ಆಗುತ್ತೆ. 12:15 ಒಳಗೆ ಪ್ಯಾಕಿಂಗ್ ಆಗಿ ತಂದು ಇಲ್ಲಿ ವಿತರಣೆ ಮಾಡ್ತೀವಿ. ಸರ್, ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಅನ್ಸುತ್ತೆ ಮಲ್ಲೇಶ್ವರಂ 17 ಕ್ರಾಸ್, ಸಂಪಿಗೆ ರೋಡ್, ಆಪೋಸಿಟ್ ಟು ಬ್ಯಾಂಗ್ಳೂರ್ ಕೆಫೆ, ಶ್ರೀ ಸಿದ್ಧಾಶ್ರಮ. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ನನ್ನ ಹೆಸರು ಕೃಷ್ಣ ಅಂತ. ನಾನು ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸಲ್ಲಿ ಕೆಲಸ ಮಾಡ್ತಾ ಇರೋದು. ನನ್ನ ಶಿಫ್ಟ್ ಮೇಲೆ ಇಲ್ಲಿ ಸೇವೆ ಮಾಡ್ತಾ ಇರ್ತೀನಿ. ತುಂಬ ಒಳ್ಳೆಯದಾಗಲಿ ಸರ್. ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಾ ಇದ್ದೀರಾ, ನಿಮಗೆ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಹೀಗೆ ನಿರಂತರವಾಗಿ ಮುಂದುವರಿಲಿ ನಿಮ್ಮ ಕೆಲಸಗಳು. ಥ್ಯಾಂಕ್ ಯು ಸರ್.